Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸೂಪರ್ ಆಗಿ ಟೇಸ್ಟಿಯಾಗಿ ಖಾರವಾಗಿರೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಶಲಿ ನಮ್ಮನೇಲಿ ನಾವು ಹೇಗೆ ಮಾಡ್ತೀವಿ, ಈರುಳ್ಳಿ ಪಲ್ಯನ ಮಾಡ್ತೀವಿ. ಆ್ಯಂಡ್ ದಿಸ್ ಟೈಮ್ ನಾವು ಡಿಫ್ರೆಂಟಾಗಿ ಒಂದು ಈರುಳ್ಳಿಲೇ ಪಲ್ಯ ಮಾಡಿದ್ದು. ಪಲ್ಯ ಇನ್ ದ ಸೆನ್ಸ್ ಅದು ಚಟ್ನಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು, ಅಲ್ಟಿಮೇಟ್ ಆಗಿತ್ತು. ಸೊ ಯೂಶಲಿ ನಾವು ಮನೇಲಿ ಮಾಡ್ತೀವಿ. ಸೊ ಎರಡು ಥರ ಮಾಡ್ತೀವಿ, ಒಂದು ಈರುಳ್ಳಿ ಪಲ್ಯ ಮಾಡ್ತೀವಿ ಆ್ಯಂಡ್ ಚಟ್ನಿ ಮಾಡ್ತೀವಿ. ಸೊ ಚಟ್ನಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಆ ರೆಸಿಪಿನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಖಾರವಾಗಿ. ಸೊ ಖಾರ ಯಾರು ತುಂಬ ಇಷ್ಟಪಡ್ತಾರೋ ಅವ್ರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ಸೊ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ಮತ್ತು ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ವಿಡಿಯೋ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ ಇವತ್ತೇನು ಸ್ಪೆಷಲ್ಲು? ಡಿಫ್ರೆಂಟ್ ಟೈಪ್ ಆಫ್ ಈರುಳ್ಳಿ ಚಟ್ನಿ. ಡಿಫ್ರೆಂಟ್ ಟೈಪ್ ಈರುಳ್ಳಿ ಚಟ್ನಿ. ಓಕೆ, ಏನೆಲ್ಲ ಬೇಕು ಮಾಡ್ತಾನೆ ಹೇಳ್ತೀರಲ್ಲ. ಫಸ್ಟ್ ಈರುಳ್ಳಿ, ಹಸಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತರಿಯಾಗಿ ರುಬ್ಕೊಳ್ಳೋಣ ಫಸ್ಟು. ಓಕೆ, ಒಂದೆರಡು ಸತಿ ರೌಂಡ್ ಹಾಕಿದ್ರೆ ಸಾಕು. ಓಕೆ, ಆಮೇಲೆ ಮಾಡ್ತಾ ಪ್ರೋಸೆಸ್ ತೋರಿಸ್ತೀನಿ. ಓಕೆ, ಈ ಥರ ತರಿಯಾಗಿ ರುಬ್ಕೋಬೇಕಾ? ತರಿಯಾಗಿ ರುಬ್ಕೊಬೇಕು. ತುಂಬ ಪೇಸ್ಟ್ ಆಗು ಮಾಡ್ಕೋಬಾರ್ದು, ತರಿಯಾಗಿ ಇರಬೇಕು. ಓಕೆ, ಇವಾಗ ಸಣ್ಣ ಜಾರ್ ಬೇಕು. ಸಣ್ಣ ಜಾರಿಗೆ ಫಸ್ಟು 1 ಸ್ಪೂನಷ್ಟು ಸಾಸಿವೆ. 1 ಸ್ಪೂನು ಸಾಸಿವೆ. ಓಕೆ, 1 ಸ್ಪೂನು ಮೆಂತ್ಯ. ಕ್ವಾಂಟಿಟಿ ನೋಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಮಾಡೋಂಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ 1 ಸ್ಪೂನ್ ಜೀರಿಗೆ. ಇಷ್ಟು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಬೇಕು ಫಸ್ಟು. ಓಕೆ, ಫ್ರೈ ಮಾಡ್ಕೋಬೇಕು. ಈ ಥರ ಡ್ರೈ ರೋಸ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬೆಚ್ಚಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು. ಈ ರೀತಿ ಇದನ್ನು ತರಿಯಾಗಿ ಡ್ರೈ ರೋಸ್ಟ್. ಇದು ಡ್ರೈ ರೋಸ್ಟಾ ಪೌಡರು. ಓಕೆ, ಇವಾಗ ನೆಕ್ಸ್ಟು ಅದೇ ಜಾರಿಗೆ ಬೆಳ್ಳುಳ್ಳಿ, ಒಂದು ದಪ್ಪ ಎತ್ತರದ ಬೆಳ್ಳುಳ್ಳಿ. ಇದೇನು? ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎರಡೂ ನೀರಲ್ಲಿ ನೆನೆಸಿದ್ದ. ಬಿಸಿನೀರಿಗೆ ಹಾಕಿದ್ರೆ ಸ್ವಲ್ಪ ಪೇಸ್ಟ್ ಚೆನ್ನಾಗಾಗುತ್ತೆ ಅಂತ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಓಕೆ, ಓಕೆನಾ? ನೆಕ್ಸ್ಟು ಹುಣಸೆ ಹಣ್ಣು. ಓಕೆ, ಸ್ವಲ್ಪನಾ? ಸ್ವಲ್ಪ ಹುಣಸೆ, ಹುಳಿಗೆ ಸ್ವಲ್ಪ ಹುಳಿ ಬೇಕಲ್ವಾ, ಸ್ವಲ್ಪ ಹುಣಸೆ ಹಣ್ಣು. ಇವಾಗ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ. ಓಕೆ, ನೆಕ್ಸ್ಟು ಕಲ್ಲುಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಓಕೆ, ಇವಾಗ ಇದನ್ನು ಮಿಕ್ಸಿ ಹಾಕೋಬೇಕು, ನೀರು ಹಾಕೋಬಾರ್ದಲ್ವಾ? ನೀರು ಹಾಕ್ಕೊಬಾರ್ದು, ಇದು ನನಗೆ ಪೇಸ್ಟ್ ಮಾಡ್ಕೊ. ಓಕೆ, ಇವಾಗ ಮಮ್ಮಿ ಎಣ್ಣೆ ಹಾಕೋಣ. ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಬೇಕು. ಓಕೆ, ಇವಾಗ ಸಾಸಿವೆ, ಇವಾಗ ಕರಿಬೇವು. ನೆಕ್ಸ್ಟು ಈಗ ಈರುಳ್ಳಿ, ನಾವು ತರಿಯಾಗಿ ಬಿಟ್ಕೊಂಡಿರೋ ಈರುಳ್ಳಿ. ಸೊ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೋದಲ್ಲ ಮಮ್ಮಿ? ಪ್ರಿಸರ್ವ್ ಮಾಡಿ, ನೀರು ಹಾಕ್ಬಾರ್ದಲ್ವಾ? ಸೊ ಒಂದು ಗ್ಲಾಸ್ ಜಾರಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಬೋದು. ಓಕೆ, ಇದನ್ನು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಈಗ ಒಂದು ಚುಕ್ಕಿ ಉಪ್ಪು ಹಾಕಿದ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ, ಬೇಗ ಫ್ರೈ ಆಗುತ್ತೆ. ಓಕೆ, ಅದ್ರಲ್ಲಿ ಆಲ್ರೆಡಿ ಹಾಕಿದ್ದೀವಿ. ಇದು ಸುಮ್ಮನೆ ಗೋಲ್ಡನ್ ಬ್ರೌನ್ ಬರೋದಕ್ಕೋಸ್ಕರ, ಬೇಗ ಕುಕ್ ಆಗೋದಕ್ಕೆ ಟಿಪ್ಪು ಅಷ್ಟೇ. ಓಕೆ ಮಮ್ಮಿ, ಇದು ಡಿಫ್ರೆಂಟ್ ಆಗಿದೆ, ರೆಗ್ಯುಲರಾಗಿ ನಾವು ಮಾಡ್ತೀವಲ್ಲ ಆಗಿಲ್ಲ ಅಲ್ಲ? ಅದು ಎಲ್ಲ ಫ್ರೈ ಮಾಡ್ಕೊಂಡು ಅವಾಗಲೂ ರುಬ್ಬಿ ಅದು ರಾಗಿ ಮುದ್ದೆ, ರಾಗಿ ದೋಸೆ, ಚಟ್ನಿ, ಇದು ರೊಟ್ಟಿ, ಅದಕ್ಕೆಲ್ಲ ಸೂಪರ್ ಅದು. ಇದು ಹಸಿದು, ಅದು ಫ್ರೈ ಮಾಡಬೇಕು. ಓಕೆ, ಅದೊಂದು ದಿವಸ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಮಮ್ಮಿ? ಸೊ ಈಗ ಪೇಸ್ಟ್ ಈಗ ರುಬ್ಕೊಂಡಿದ್ದೀವಲ್ಲ, ಹಸಿ ಮೆಣಸಿನ್ಕಾಯಿನೂ ಇದು ಅದು
ಒಂದು ಸ್ಪೂನು ಬೆಲ್ಲದ ಪುಡಿ. ಓಕೆ, ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಈರುಳ್ಳಿಲಿ ಸ್ವೀಟ್ ಇರುತ್ತೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು. ಓಕೆ, ನೆಕ್ಸ್ಟು ಈಗ ರೋಸ್ಟ್ ಮಾಡ್ಕೊಂಡಿರೋ ಪೌಡ್ರು. ಓಕೆ, ಮಮ್ಮಿ ಆಗಿದೆ ಅಲ್ಲ? ಆಗಿದೆ. ಸೊ ಇವಾಗ ನಾನು ಟೇಸ್ಟ್ ಮಾಡಲಾ? ಹ್ಞೂ. ಓಕೆ, ಸೊ ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಪೂರಿ ಜೊತೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಕಲಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕಿ ಮಾಡಿಕೊಂಡ್ರೆ ಸೊ ನಾವು ಪ್ರಿಸರ್ವ್ ಆಗು ಇಟ್ಕೋಬೋದು. ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆ. ಸೊ ನಾವು ಮನೇಲಿ 3 ಜನ ಇರೋದು, ಸೊ ನಮಗೆ 15 days to 30 days ಬರುತ್ತೆ. ಸೊ ನಮಗೆ ಆರಾಮಾಗಿ ಮೇಂಟೈನ್ ಆಗುತ್ತೆ. ಪ್ರಾಬಬ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ 15 days ಬರುತ್ತೆ ಅಷ್ಟೇ. ಆ್ಯಂಡ್ ಜಾಸ್ತಿನೂ ನಾವು ಮಾಡ್ಕೊಂಡು ಇಟ್ಕೋಬಾರ್ದು. ಸೊ ಅವಾಗ ಹೋಗಿ ಮಾಡ್ಕೊಂಡು ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಮ್ಗೆ ಯಾವಾಗಾದರೂ ಬಾಯಿ ಕೆಟ್ಟೋದಾಗ, ಸೊ ಖಾರವಾಗಿ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂದಾಗ ನಾವು ಈ ರೆಸಿಪಿನ ಮಾಡ್ಕೊಂಡು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನೆಲ್ಲ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ದಿದ್ದು ರೆಸಿಪಿ. ಸೊ ಹಾಗೆ ನಾವು ಕೂಡ ಕಂಟಿನ್ಯೂ ಮಾಡಿದ್ವಿ. ಚೆನ್ನಾಗಿ ಅನಿಸುತ್ತೆ ನಮಗೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ತುಂಬ ಲೆಸ್ ಟೈಮಲ್ಲಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು, ಚಪಾತಿಗೆ ಚಟ್ನಿ ಏನು ಮಾಡೋದು, ದೋಸೆಗೆ ಚಟ್ನಿ ಏನು ಮಾಡೋದು, ಸೊ ಇದೇ ರೀತಿ ಎಲ್ಲ ತಲೆ ಕೆಡಿಸ್ಕೊಳ್ಬೋದು. ಸೊ ಈ ಥರ ಕ್ವಿಕ್ಕಾಗಿ ಮಾಡ್ಬೋದು, ತುಂಬಾ ಈಸಿ, ಬೇಗನೆ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಮನೇಲಿ ಹೇಗೆ ಬಂದಿದೆ, ನಿಮ್ಗೆ ಇಷ್ಟ ಆಯಿತಾ ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.